ಇರಾನ್ ಮುಗಿಸೋದಕ್ಕೆ ಯುದ್ಧ ಸಾರಿದಂಥ ಅಮೆರಿಕ ಈಗ ಇರಾನ್ ಷರತ್ತುಗಳಿಗೆ ಮಣಿದು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ದು ಹೇಗೆ? 107 ವರ್ಷಗಳ ಹಿಂದೆ ಜರ್ಮನಿಯನ್ನು ಅವಮಾನಿಸಿದಂಥ ಅದೇ ವರ್ಸೈಲ್ ಸೆರೆಮನಿಯಲ್ಲಿ ಇರಾನ್ಗೆ $300 ಬಿಲಿಯನ್ ಪರಿಹಾರ ನೀಡುವಂಥ ಒಪ್ಪಂದಕ್ಕೆ ಟ್ರಂಪ್ ಸಹಿ ಹಾಕಿದ್ದು ಅಮೆರಿಕಕ್ಕೇನೆ ಅತಿ ದೊಡ್ಡ ಅವಮಾನ ಅಲ್ವಾ? ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವು ಹಾಗೂ ತೈಲ ನಿರ್ಬಂಧಗಳ ರದ್ದತಿಗೆ ಅಮೆರಿಕ ಒಪ್ಪಿಗೆ ಇರಾನ್ ಆರ್ಥಿಕತೆಗೆ ಹೊಸ ಚೈತನ್ಯವನ್ನು ತುಂಬಲಿದೆಯಾ? ಫ್ರಾನ್ಸ್ಗೆ ಹೋಗದೇನೆ ಟೆಹರಾನ್ನಿಂದಾನೇ ಡಿಜಿಟಲ್ ಸಹಿ ಹಾಕುವ ಮೂಲಕ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜಗತ್ತಿನ ಮಹಾಶಕ್ತಿ ಅಮೆರಿಕಕ್ಕೆ ಪ್ರಬಲ ರಾಜತಾಂತ್ರಿಕ ಸಂದೇಶವನ್ನು ರವಾನಿಸಿದಾರಾ? ಇರಾನ್ ಸಂಪೂರ್ಣ ನಾಶವಾಗತ್ತೆ ಅಂತ ಭ್ರಮಿಸಿದಂಥ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹುವನ್ನ ಮಾತುಕತೆಯಿಂದಾನೇ ಹೊರಗಿಟ್ಟು ಅಮೆರಿಕ ಒಂಟಿ ಮಾಡಿರೋದು ಇಸ್ರೇಲ್ಗಾದಂಥ ಅತಿ ದೊಡ್ಡ ಅವಮಾನ ಅಲ್ವಾ? ಈ ಒಪ್ಪಂದದ ರಹಸ್ಯವನ್ನ ಮುಚ್ಚಿಟ್ಟು ಇಸ್ರೇಲ್ ನಾಯಕರಿಗೆ ಕೇವಲ 2 ದಿನಗಳ ಮುಂಚೆ ಮಾಹಿತಿ ನೀಡಿರೋದು ಅಜಯ್ಯ ಅನ್ಸ್ಕೊಂಡಿದ್ದಂಥ ಇಸ್ರೇಲ್ನ ದಯನೀಯ ರಾಜತಾಂತ್ರಿಕ ಸ್ಥಿತಿಯನ್ನು ತೋರಿಸ್ತಾ ಇದೆಯಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.